ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ. ಹೌದು, ಬರ ಪರಿಹಾರ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇನ್ನೂವರೆಗೆ ₹1 ಕೂಡ ರೈತನ ಖಾತೆಗೆ ಜಮೆಯನ್ನ ಮಾಡಿಲ್ಲ. ಹೌದು, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಹಲವು ಬಾರಿ ಮನವಿಯನ್ನ ಮಾಡಿದೆ. ಇದೀಗ ಮತ್ತೊಂದು ಬಾರಿ ಅಮಿತ್ ಶಾ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಿರಿಯ ಕೃಷಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ. ಹೌದು, ರಾಜ್ಯಕ್ಕೆ ಬರ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಲು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ನವರು ಇದೀಗ ಚರ್ಚೆಯನ್ನ ಮಾಡಲಿದ್ದಾರೆ ಎಂಬ ಹೊಸ ಸುದ್ದಿ ತಿಳಿದು ಬಂದಿದೆ. ಈ ಚರ್ಚೆಯ ನಂತರ ನಾವು ರಾಜ್ಯ ಸರ್ಕಾರದಿಂದ ಒಟ್ಟು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರವಾಗಿ, ಇದರ ಜೊತೆಗೆ ನೀರಿನ ಒಂದು ಪರಿಹಾರವಾಗಿ, ಹಾಗೆ ಜಾನುವಾರುಗಳ ಮೇವಿಗೆ ಎಲ್ಲ ಸೇರಿ ರಾಜ್ಯದಲ್ಲಿ ಕೃಷಿ ತೋಟಗಾರಿಕಾ ಸೇರಿ 18,000 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂಬುದರ ಕುರಿತು ವರದಿಯನ್ನ ಮಾಡಲಾಗಿತ್ತು. ಈ ವರದಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಇದೀಗ ಅಮಿತ್ ಶಾ ನವರು ಅದನ್ನ ಮತ್ತೆ ಅವಲೋಕನೆಯನ್ನ ಮಾಡಿ ರೈತರಿಗೆ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಲಿದ್ದಾರೆ. ಹೌದು, ಹೊಸ ವರ್ಷದಂದು ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರ ಪರಿಹಾರ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿ ತಿಳಿದು ಬಂದಿದೆ. ಹಾಗೆ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಒಂದು ವಾರದ ಒಳಗೆ ₹2,000 ತುರ್ತು ಪರಿಹಾರವಾಗಿ ಜಮೆಯನ್ನ ಮಾಡಲಾಗುವುದು ಎಂದು ತಿಳಿಸಿದ್ದರು. ಆದರೆ ತುರ್ತು ಪರಿಹಾರ ಇನ್ನೂ ರೈತರ ಖಾತೆಗೆ ಜಮೆಯಾಗಿಲ್ಲ. ಹಾಗೆ ಕೇಂದ್ರ ಸರ್ಕಾರದ NDRF ಪರಿಹಾರವೂ ಕೂಡ ರೈತರಿಗೆ ಸಿಕ್ಕಿಲ್ಲ ಎಂಬುದು ರೈತರ ಒಂದು ಆಕ್ರೋಶವಾಗಿದೆ. ಅತಿ ಶೀಘ್ರದಲ್ಲೇ ಈ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮವನ್ನ ಕೈಗೊಳ್ಳಲಿವೆ ಎಂಬ ಸುದ್ದಿ ತಿಳಿದು ಬಂದಿದೆ. ಇದೇ ಜನವರಿ 2024 ಮೊದಲನೇ ವಾರದಲ್ಲಿ ರೈತನಿಗೆ ಬರ ಪರಿಹಾರ ಲಭ್ಯವಾಗುವ ಸಾಧ್ಯತೆ ಇದೆ. ಈ ಒಂದು ಪರಿಹಾರ ಹಣವನ್ನ ಪಡೆಯಲು ನೀವು ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿ ಆಗಬೇಕು ಎಂಬ ಮಾಹಿತಿಯೂ ಕೂಡ ಸರ್ಕಾರ ತಿಳಿಸಿದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ. ನಾವು ಹಾಕುವ ಬೆಳೆ ವಿಮೆ ಯೋಜನೆ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಹಾಗೆ ಬೆಳೆ ಹಾನಿ ಪರಿಹಾರದ ಯೋಜನೆಗಳ ಕುರಿತು, ಹಾಗೆ ವಿವಿಧ ಒಂದು ಜಿಲ್ಲೆಗಳ ಬೆಳೆ ವಿಮೆ ಮಾಹಿತಿಯನ್ನ ಕೂಡ ಮೊದಲು ನಿಮಗೆ ನಾವು ತಿಳಿಸುತ್ತೇವೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.